ಅಂಥ ಗಂಗಾದೇವಿಯಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳ ಪರಿಹಾರವಾಗ್ತದೆ. ಯಾಕೆ ಅಂದರೆ ಭಗವಂತನ ಸಮಾಗಮವಿದ್ದದ್ದಕ್ಕೆ, ಸಂಘವಿದ್ದದ್ದಕ್ಕೆ, ಪಾದದಿಂದ ಹರಿದು ಬಂದದ್ದಕ್ಕೆ. ಅಂಥ ಪರಮಾತ್ಮನ ನಾಮಸ್ಮರಣ ಮಾಡಿದರೆ ಎಲ್ಲ ಪಾಪಗಳ ಪರಿಹಾರವಾಗ್ತದೆ. ಅಜಾಮಿಲನೆ ಅದಕ್ಕೆ ಸಾಕ್ಷಿ. ನಾರಾಯಣನ ನಾಮಸ್ಮರಣೆಯ ಕವಚ ಅದನ್ನು ತೊಡಿಸಿದ್ದಕ್ಕೆ ವಿಶ್ವರೂಪ ನನ್ನ ಕೊಂದು ಬ್ರಹ್ಮಹತ್ಯ ಬಂದದ್ದು ಆ ವೃತ್ರಾಸುರ ಹುಟ್ಟಿದ್ದಕ್ಕೆ ಆ ವೃತ್ರಾಸುರನ ಜೊತೆಗೆ ಯುದ್ಧ ಮಾಡಿ ವಜ್ರಾಯುಧದಿಂದ ಕೊಂದು ಇಂದ್ರ ತಾನು ಮಹೇಂದ್ರನಾಗಿಬಿಟ್ಟ. ಹೀಗೆ ವೃತ್ರಾಸುರನ ವಧದ ಕಥೆಯನ್ನು ಕೂಡ ಷಷ್ಠಾಧ್ಯಾಯದಲ್ಲಿ ಕೇಳ್ತೇವೆ. ಮುಂದೆ ಸಾಕ್ಷಾತ್ ಪ್ರಹ್ಲಾದರಾಜರು 7ನೇ ಸ್ಕಂಧದಲ್ಲಿ ಏನು ದಿವ್ಯವಾದ ಕಥೆ, ಎಂಥ ಮಹಾಗುಣಗಳು, ಎಂಥ ಅದ್ಭುತ ಉಪದೇಶ, ಚಿಕ್ಕ ವಯಸ್ಸು, ಮಾರೀಚ್ಛಲ, ಭಗವದ್ಭಕ್ತಿಯನ್ನೇ ಮಾಡಬೇಕು ಅಂತ. 14 ಲೋಕಗಳಲ್ಲಿ ಹೆಚ್ಚು ಕಡಿಮೆ ಅವನ ಹೆಸರು ಕೇಳಿದರೆ ನಡಗದೇ ಇದ್ದವರಿಲ್ಲ. ಅಂಥ ಮಹಾಭಯಾನಕ ಹಿರಣ್ಯಕಶಿಪು. ಆ ಹಿರಣ್ಯಕಶಿಪು ಅವನ ಎದುರಿಗಿದ್ರೂ ಕೂಡ ಅತ್ಯಂತ ಧೈರ್ಯದಿಂದ ಪರಮಾತ್ಮನ ಭಕ್ತಿಯನ್ನು ಮಾಡಿ ಭಗವಂತನನ್ನು ಒಲಿಸಿಕೊಂಡು ಸ್ತಂಭದಲ್ಲಿ ನರಸಿಂಹದೇವರು ಪ್ರಕಟರಾಗಿ ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಪ್ರಹ್ಲಾದರಾಜರನ್ನು ಅನುಗ್ರಹ ಮಾಡಿ ಪ್ರಹ್ಲಾದರಾಜರು ಅವನನ್ನು ತುಂಬಿ ಸ್ತೋತ್ರವನ್ನು ಮಾಡಿದಾಗ ಹರಸಿ ಆಶೀರ್ವಾದ ಮಾಡ್ತಾರೆ. ವರ ಬೇಡು ಅಂದರೆ ಏನೂ ವರವನ್ನು ಬೇಡಬಾರದು ಎಂಬ ವರವನ್ನು ನನಗೆ ಕೊಡು, ಅಂಥ ಬುದ್ಧಿಯೇ ದೊಡ್ಡ ವರ, ಅಂಥ ವರವನ್ನು ನನಗೆ ಕೊಡು ಅಂತ ಬೇಡಿಕೊಂಡ ನಿಷ್ಕಾಮ ಭಕ್ತ. ಅದರ ಜೊತೆಗೆ ರುದ್ರದೇವರಿಗೆ ಬಂದ ಆಪತ್ತನ್ನು ಪರಿಹಾರ ಮಾಡುವುದಕ್ಕಾಗಿ ತ್ರಿಪುರಾಸುರ ಸಂಹಾರ ಮಾಡುವಾಗ ಪರಮಾತ್ಮ ಆಕಳಿನ ವೇಷದಿಂದ ಬಂದು ಮಯ ನಿರ್ಮಾಣ ಮಾಡಿದಂತಹ ಆ ಅಮೃತ ಸಾಗರ ಸರೋವರದಲ್ಲಿರುವ ಅಮೃತವನ್ನೆಲ್ಲ ಪಾನ ಮಾಡಿ ಎಲ್ಲರನ್ನ ಸಂಹಾರ ಮಾಡಿಬಿಟ್ಟ. ರುದ್ರದೇವರಿಗೆ ಭಾರಿ ಕೀರ್ತಿಯನ್ನು ಕೊಟ್ಟ ಪರಮಾತ್ಮ. ಅಂತಹ ಕಥೆಯನ್ನು ಅಲ್ಲಿ ಹೇಳ್ತಾರೆ. ಪ್ರಹ್ಲಾದರಾಜರಿಗೂ ಅವಧೂತರಿಗೂ ಆದ ಸಂವಾದದ ವಿಷಯವನ್ನು ಹೇಳಿ ಎಷ್ಟು ಧರ್ಮಗಳು, ವರ್ಣಾಶ್ರಮದ ಎಲ್ಲ ಧರ್ಮಗಳನ್ನು ಕೂಡ ಬ್ರಹ್ಮಚಾರಿ, ಗೃಹಸ್ಥ, ವನಪ್ರಸ್ಥ, ಸನ್ಯಾಸಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರೆಲ್ಲರಿಗೆ ಯೋಗ್ಯವಾದ ಧರ್ಮಗಳನ್ನು ಸಪ್ತಮ ಸ್ಕಂಧದಲ್ಲಿ ನರಸಿಂಹದೇವರ ಅದ್ಭುತವಾದ ರೂಪವನ್ನು ನಿರೂಪಣೆ ಮಾಡ್ತಾರೆ. ಆ ನರಸಿಂಹದೇವರು ನಮಗೆ ನಿಮಗೆ ಎಲ್ಲರಿಗೂ ಆಪತ್ತುಗಳನ್ನು ಕಳೆದು ಕಷ್ಟಗಳನ್ನು ಪರಿಹಾರ ಮಾಡಿ ಉತ್ತಮವಾದ ರೀತಿಯಲ್ಲಿ ಭಾಗವತವನ್ನು ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಪರಮಾತ್ಮ ಅನುಗ್ರಹವನ್ನು ಮಾಡಿ ಸುರಕ್ಷಿತವಾಗಿ ನಮಗೆ ಕಳಿಸಿದ್ದಾನೆ. ಆ ಮೃತ್ಯುನಾಮಕನಾದ ಆ ಪರಮಾತ್ಮನಿಗೆ ಕೋಟಿ ಕೋಟಿ ಅನಂತ ನಮಸ್ಕಾರಗಳನ್ನು ಮಾಡೋಣ. ಆಮೇಲೆ ಮತ್ಸ್ಯರೂಪಿಯಾದ ಪರಮಾತ್ಮ ಹಾಗೂ ವಾಮನರೂಪಿಯಾದ ಭಗವಂತ ಸಮುದ್ರ ಮಥನವಾಗ್ತದೆ. ಆಗ ಭಗವಂತ ಧನ್ವಂತರಿ ರೂಪದಿಂದ ಅಮೃತವನ್ನು ತಂದು ಪರಮಾತ್ಮ ಎಲ್ಲರಿಗೂ ಉಣಿಸ್ತಾನೆ. ಬೆಟ್ಟವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಕೂರ್ಮ ರೂಪ, ಮೇಲಿನಿಂದ ರಕ್ಷಣೆ ಮಾಡುವುದಕ್ಕಾಗಿ ಸತ್ಯಜಿತ್ ರೂಪ, ಆಮೇಲೆ ಮಥನ ಮಾಡುವುದಕ್ಕೆ ಅಜಿತ ನಾಮಕನಾಗಿ, ಹೀಗೆ ಅನೇಕ ರೂಪವನ್ನು ತಾಳಿ ಪರಮಾತ್ಮ ಪ್ರಕಟನಾಗುವ ಆ ಮಂದರ ಪರ್ವತದ ಮಥನದ ಪ್ರಸಂಗ. ಆ ಸಂದರ್ಭದಲ್ಲೇ ಮೋಹಿನಿ ರೂಪದಿಂದ ಪರಮಾತ್ಮ ದೈತ್ಯರಿಗೆ ಅಮೃತವನ್ನು ಕೊಡದೆ ದೇವತೆಗಳಿಗೆ ಮಾತ್ರ ಅಮೃತವನ್ನು ಉಣಿಸಿ ಮೋಕ್ಷವನ್ನು ನಾನು ಹೀಗೆ ಯೋಗ್ಯರಿಗೆ ಮಾತ್ರ ಕೊಡ್ತೇನೆ ಹೊರತು ಅಯೋಗ್ಯರಿಗೆ ಕೊಡುವುದಿಲ್ಲ. ಹಾಗಾದರೆ ರಾಹುವಿಗೆ ಯಾವ ರೀತಿಯಾಗಿ ಅಮೃತವನ್ನು ತಪ್ಪಿ ಕೈಯಲ್ಲಿ ಹಾಕಿದನೋ ಹಾಗೆ ಅಮೃತವನ್ನು ತಪ್ಪಿ ದೈತ್ಯರಿಗೆ ಕೊಡಬಹುದೇ ಪರಮಾತ್ಮ ಅಂತ ಕೇಳಿದರೆ, ಅಮೃತವನ್ನು ಬೇಡುವ, ಮೋಕ್ಷವನ್ನು ಬೇಡುವ ದೈತ್ಯರಿಗೆ ಮತ್ತಷ್ಟು ಅನರ್ಥವೇ ಹೆಚ್ಚು ಹೊರತು ಒಳ್ಳೆಯದಾಗುವುದಿಲ್ಲ. ಯಾಕೆ? ರಾಹುವಿಗೇನಾಯಿತು? ಹಾಗಾಗತ್ತೆ ಅನ್ನುವುದನ್ನು ತೋರಿಸುವುದಕ್ಕಾಗಿ ಅಮೃತಮಥನದ ಅದ್ಭುತವಾದ ಸಂದೇಶವನ್ನು ಪರಮಾತ್ಮ ತೋರಿ ಯುದ್ಧವಾದಾಗ ಯುದ್ಧದಲ್ಲಿ ಎಲ್ಲ ದೇವತೆಗಳಿಗೆ ಗೆಲುವನ್ನು ಮಾಡಿಕೊಟ್ಟು ಭಗವಂತ ಮತ್ತೆ ಈ ದೈತ್ಯರೆಲ್ಲರೂ ಸೋತದ್ದಕ್ಕಾಗಿ ತನ್ನ ಉತ್ತಮನಾದಂತಹ ಮಕ್ಕಳಾಗಬೇಕು ಅಂತ ಪ್ರಾರ್ಥನೆ ಮಾಡಿದರೆ ಅಲ್ಲಿ ವಾಮನಾವತಾರದ ಕಥೆಯನ್ನು ಕೇಳ್ತೇವೆ. ವಾಮನನಾಗಿ ಅದಿತಿಯ ಮಗನಾಗಿ ಪರಮಾತ್ಮ ಬಂದು 3 ಪಾದದ ಭೂಮಿಯನ್ನು ದಾನ ಬೇಡ್ತಾನೆ. ಬಲಿಚಕ್ರವರ್ತಿ ಕೊಡ್ತಾನೆ, ಶುಕ್ರಾಚಾರ್ಯರು ಬೇಡವೆಂತಾರೆ. ಕೊನೆಗೂ ಬಲಿಚಕ್ರವರ್ತಿ ದಾನ ಕೊಟ್ಟಾಗ 1 ಪಾದದಿಂದ ಇಡೀ ಭೂಮಿಯನ್ನು, ಇನ್ನೊಂದು ಪಾದದಿಂದ ಆಕಾಶವನ್ನು ಅಪ್ರತಿಘವಾದ ತನ್ನ ಪಾದಗಳಿಂದ ವ್ಯಾಪಿಸಿ ಪರಮಾತ್ಮ ಇನ್ನೊಂದು ಪಾದವನ್ನು ಎಲ್ಲಿಡಲಿ ಅಂತ ಕೇಳಿದಾಗ, ಭೂಮಿಯನ್ನು ದಾನ ಕೊಡುವುದು ದೊಡ್ಡದಲ್ಲ, ಆತ್ಮದಾನವನ್ನು ಮಾಡಬೇಕು ಅದು ದೊಡ್ಡದು, ಸ್ವಾತ್ಮ ಪ್ರದಾನವನ್ನು ಮಾಡಬೇಕು ಅದು ಶ್ರೇಷ್ಠವಾದದ್ದು ಅಂತನ್ನುವ ಸೂಚನೆಯಂತೆ ಬಲಿಚಕ್ರವರ್ತಿ ತನ್ನನ್ನೇ ತಾನು ದಾನವಾಗಿ ಕೊಟ್ಟು ಬಿಡ್ತಾನೆ. ತಲೆ ಮೇಲೆ ಕಾಲಿಟ್ಟು ಅವನನ್ನು ಬಂಧಿಸ್ತಾನೆ. ಆಗ ಅವನನ್ನು ರಸಾತಲದಲ್ಲಿಟ್ಟು ಅವನಿಗೆ
ಭಕ್ತನಾದದ್ದರಿಂದ ಅವನ ಮೇಲೆ ಕೃಪೆ. ಅಕಾಲದಲ್ಲಿ ಅವನಿಗೆ ರಾಜ್ಯ ಬೇಕು, ಸ್ವರ್ಗಾಧಿಪತ್ಯ ಬೇಕು ಅಂತ ಬೇಡಿದ್ದಕ್ಕಾಗಿ ಅವನಿಗೆ ಶಾಸನ. ದೈತ್ಯರ ಪಕ್ಷದಲ್ಲಿ ನಿಂತು ಮಾಡ್ತಾ ಇದ್ದದ್ದಕ್ಕಾಗಿ ಅವನಿಗೆ ಪರಾಭವ. ಇವುಗಳನ್ನು ಕೊಟ್ಟು ಆ ಬಲಿಚಕ್ರವರ್ತಿ ಇರುವ ಮನೆಯ ಅಂತಃಪುರದ ಹೊರಗಡೆ ಸ್ವಯಂ ಭಗವಂತ ತಾನು ದ್ವಾರಪಾಲಕನಾಗಿ ನಿಂತ ಸದೈವ ಆ ಗದಾಧಾರಿಯಾದ ಭಗವಂತನ ದರ್ಶನವಾಗ್ತದೆ. ಎಂಥ ಭಾಗ್ಯ! ಹೀಗೆ ಮತ್ತೆ ತನ್ನ ಮಕ್ಕಳೆಲ್ಲ ಸೋತು ಹೋದದ್ದಕ್ಕೆ, ಸತ್ತು ಹೋದದ್ದಕ್ಕೆ ದಿತಿದೇವಿ ಇಂದ್ರನನ್ನು ಕೊಲ್ಲುವಂತಹ ಮಗನಾಗಬೇಕು ಅಂತ ಹೇಳಿ ತಪಸ್ಸು ಮಾಡ್ತಾಳೆ. ಕಶ್ಯಪರು ಹೇಳಿದ ಎಲ್ಲ ವ್ರತಗಳನ್ನು, ನಿಯಮನವನ್ನು ಪಾಲನೆ ಮಾಡ್ತಾಳೆ. ಆದರೆ ಆ ಪುಂಸಮನದ 1 ವರ್ಷದ ತಪಸ್ಸಿನಲ್ಲಿ ಒಂದು ದಿನ ಎಲ್ಲ ವ್ರತಗಳ ಎಲ್ಲ ನಿಯಮಗಳ ಭಂಗ ಮಾಡಿದ್ದಕ್ಕೆ ಇಂದ್ರ ಹೊಟ್ಟೆಯೊಳಗೆ ಪ್ರವೇಶ ಮಾಡಿ ಗರ್ಭವನ್ನು ಛೇದ ಮಾಡಿದ, 7 ಭಾಗ ಮಾಡಿದ. ಅಳುವುದು ಪ್ರಾರಂಭ ಮಾಡಿದಾಗ ಮಾರುತ ಅಂತ ಕರೆದ. ಮತ್ತೆ 7 ಭಾಗ ಮಾಡಿದ. 49 ಜನ ಅಲ್ಲಿ ಹುಟ್ಟಿ ಬಂದರು. ಅವರೆಲ್ಲರೂ ಅಳತಾ ಇದ್ದಾಗ ನನ್ನ ಅನುಯಾಯಿಗಳಾಗಿರಿ, ನನ್ನ ತಮ್ಮಂದರಾಗಿ, ಆಗ ನಮ್ಮನ್ನು ಕೊಲ್ಲುವುದಿಲ್ಲ ಅಂತ ಭರವಸೆ ಕೊಟ್ಟು ಅವರನ್ನು ಹೊರಗೆ ಕರೆದುಕೊಂಡು ಬಂದಾಗ ದಿತಿದೇವಿಗೆ ಆಶ್ಚರ್ಯವಾದರೆ ಕಶ್ಯಪರು ಹೇಳ್ತಾರೆ, ಭಗವಂತನ ಸಂಕಲ್ಪ, ಏನು ಮಾಡಲಿಕ್ಕಾಗುವುದಿಲ್ಲ ಎಂದು ಹೇಳಿ ಸಮಾಧಾನಗೊಳಿಸ್ತಾರೆ. ಆಮೇಲೆ ಸೂರ್ಯವಂಶ, ಚಂದ್ರವಂಶ, ನವಮ ಸ್ಕಂಧದಲ್ಲಿ ಅದ್ಭುತವಾದಂತಹ ಕಥೆ. ಪರಮಾತ್ಮ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದ್ದಕ್ಕೆ ತಕ್ಕಂತೆ ಕಾರಾಗಾರದಲ್ಲಿ ಹುಟ್ಟಿ ಗೋಕುಲಕ್ಕೆ ಹೋಗಿ ಪೂತನೆಯನ್ನು ಕೊಂದು ಶಕಟಾಸುರ ಸಂಹಾರ ಮಾಡಿ ತೃಣಾವರ್ತನನ್ನು ಕೊಂದು ನಾನಾ ವಿಧವಾದ ಲೀಲೆಗಳನ್ನೆಲ್ಲ ಮಾಡಿ ರಾಸಕ್ರೀಡೆಯಾಡಿ ವೃಂದಾವನಕ್ಕೆ ಹೋಗಿ ಅಲ್ಲಿ ಇಂದ್ರನಿಗೆ ಅಹಂಕಾರ ಬಂದಾಗ ಅದನ್ನು ಶಾಂತನ ಮಾಡಿ ಕಾಲಿಯ ಮರ್ದನವನ್ನು ಮಾಡಿ ಪರಮಾತ್ಮ ಎಲ್ಲ ಅಲ್ಲಿ ಅಘಾಸುರ ಯೋಮಾಸುರ ಅಲ್ಲಿಯವರೆಗಿರುವ ಎಲ್ಲ ದೈತ್ಯರ ಸಂಹಾರವನ್ನು ಮಾಡಿ ಕೊನೆಗೆ ಕಂಸನ ಹತ್ತಿರ ಬಂದ. ಕಂಸನನ್ನು ಸಂಹಾರ ಮಾಡಿ ಧನುರ್ಭಂಗ ಮಾಡಿ ಕುವಲಯನನ್ನು ಸಂಹಾರ ಮಾಡಿ ಸಾಂದೀಪ ನೇತ್ರ ಅಧ್ಯಯನ ಮಾಡಿದ. ಅವರಿಗೆ ಗುರುದಕ್ಷಿಣೆಯಾಗಿ ಕೊಟ್ಟ. ತನ್ನ ತಂದೆ ತಾಯಿಗಳನ್ನು ಬಿಡಿಸಿದ. ಪರಮಾತ್ಮ ರಾಜ್ಯವನ್ನು ಉಗ್ರಸೇನಿಗೆ ಪಟ್ಟ ಕಟ್ಟಿದ. ಪರಮಾತ್ಮ ಇಂಥ ಅದ್ಭುತವಾದಂತಹ ಪರಾಕ್ರಮವನ್ನು ತೋರಿಸಿದರೂ ಸಾಂದೀಪನಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವುದನ್ನು ಬಿಡಲಿಲ್ಲ ಪರಮಾತ್ಮ. ಇಷ್ಟಾದ ಮೇಲೆ ಪರಮಾತ್ಮ ಇಷ್ಟಿದ್ದಕ್ಕೆ 14 ವಯಸ್ಸಿಗೆ ಅಸ್ಥಿಪ್ರಾಸ್ತಿಗಳು ಕಂಸನ ಮಡದಿಯರು ಅವರು ದೂರಿಟ್ಟಾಗ ಜರಾಸಂಧ ಯುದ್ಧಕ್ಕೆ ಬಂದ. ಪ್ರದ್ಯುಮ್ನನ್ನು ತನ್ನ ಉದರದಿಂದ ಸೃಷ್ಟಿ ಮಾಡಿ ಘನಘೋರ ಯುದ್ಧವಾಡಿ ಅವನನ್ನು ಸೋಲಿಸಿ ಉಳಿದವರನ್ನು ಸಂಹಾರ ಮಾಡಿ ಕಳಿಸಿಬಿಡ್ತಾನೆ. ಹೀಗೆ 18 ಬಾರಿ ಯುದ್ಧವಾಗ್ತದೆ. ಒಂದು ಸಲ ಕಾಲಯವನ ಅವನನ್ನು ಸಂಹಾರ ಮಾಡ್ತಾನೆ, ಮುಚುಕುಂದರಿಂದ ಸಂಹಾರ ಮಾಡಿಸ್ತಾನೆ. ರುಕ್ಮಿಣಿ ಅವಳು ತನ್ನ ಮೇಲೆ ಪೂರ್ಣ ಭಕ್ತಿ ಇದೆ ಅಂತಂದದ್ದಕ್ಕೆ ಅವಳನ್ನು ಅಪಹಾರ ಮಾಡಿಕೊಂಡು ಮದುವೆ ಮಾಡಿಕೊಂಡು ಬಂದ. ಸತ್ರಾಜಿತ ಇವನಿಗೆ ಅಪವಾದ ಕೊಟ್ಟದ್ದಕ್ಕಾಗಿ ಆ ಅಪವಾದವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಗುಹೆಯಲ್ಲಿ ಹೋಗಿ ಜಾಂಬವಂತನ ಜೊತೆಗೆ ಯುದ್ಧ ಮಾಡಿ ಆ ಮಣಿಯನ್ನು ತರುವಾಗ ರೋಹಿಣಿ ಎಂಬ ಜಾಂಬವತಿಯನ್ನು ವಿವಾಹವಾಗಿ ತಿರುಗಿ ಬಂದ. ಬರುವಾಗ ಇಲ್ಲಿ ಸತ್ರಾಜಿತನು ಕೂಟ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಈ ರೀತಿಯಾಗಿ 8 ಜನ ಎಲ್ಲ ಉತ್ತಮರಾಗಿರುವಂತಹ ಮಹಾಮಹಿಷಿಯರು ಅವರನ್ನು ಮದುವೆಯಾಗ್ತಾನೆ ಪರಮಾತ್ಮ. 16,100 ಜನ ನರಕಾಸುರನ ಕಾರಾಗಾರದಲ್ಲಿದ್ದಾರೆ, ಸಿಕ್ಕು ಬಿದ್ದಾರೆ ಅಂತ ಹೇಳಿ ಗೊತ್ತಾದಾಗ ರಾಜರ ಮಕ್ಕಳು, ಗಂಧರ್ವರ ಮಕ್ಕಳು ಅವರೆಲ್ಲರೂ ಸಿಕ್ಕಿಬಿದ್ದಾರೆ ಅಂತ ಗೊತ್ತಾದಾಗ ಅವರನ್ನು ಸಂಹಾರ ಮಾಡಿ ಮುರಾರಿಯಾಗಿ ಪರಮಾತ್ಮ ಸ್ವಯಂ ತಾನು ಅವರೆಲ್ಲರನ್ನು ಸಂಹಾರ ಮಾಡಿ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಂದು 16,100 ಜನರ ಜೊತೆಗೆ ಏಕಕಾಲಕ್ಕೆ ಪರಮಾತ್ಮ ವಿವಾಹವನ್ನು ಮಾಡಿ ಕುಟುಂಬದಲ್ಲಿ ಭದ್ರವಾಗಿ ದೀಕ್ಷಿತನಾಗ್ತಾನೆ. ನಾರದರಿಗೂ ಅದನ್ನು ನೋಡಿ ಆಶ್ಚರ್ಯವಾಗ್ತದೆ. ಅಂಥ ಪರಮಾತ್ಮನಿಗೆ ಜರಾಸಂಧನ ಸಂಹಾರ ಮಾಡಬೇಕು ಅಂತ ಹೇಳಿ ಕಳಿಸಿದಾಗ, ಅರ್ಥಾತ್ ಆ ದೂತರೆಲ್ಲರೂ ಹೇಳಿ ಕಳಿಸ್ತಾರೆ, ರಾಜನ ದೂತರು. ಆ ರಾಜರು ದೂತರಿಂದ ಹೇಳಿ ಕಳಿಸಿದ್ದು ಒಂದು ಕಡೆಗಾದರೆ ರಾಜಸೂಯ ಯಾಗ ಮಾಡ್ತೇವೆ ಅಂತ ಪಾಂಡವರು ಹೇಳಿ ಕಳಿಸ್ತಾರೆ. ಅದಕ್ಕಾಗಿ ಪರಮಾತ್ಮ ಪಾಂಡವರ ಹತ್ರ ಬಂದು ರಾಜಸೂಯ ಯಾಗ ಮಾಡಿಸುವ ನಿಮಿತ್ತ ಮಾಡಿಕೊಂಡು ಜರಾಸಂಧನನ್ನು ಭೀಮಸೇನಿಂದ ಕೊಲ್ಲಿಸಿ ಭೀಮಸೇನನಿಗೆ ಭಾರಿ ಕೀರ್ತಿ ಮತ್ತು ಪುಣ್ಯಗಳನ್ನು ಕೊಡಿಸಿ ರಾಜಸೂಯ ಯಾಗ ಮುಗಿಸಿ ಆ ಕಡೆಗೆ ಬಂದಿರುವಂತಹ ಸಾಲ್ವನನ್ನು ಸಂಹಾರ ಮಾಡಿ ಜೂಜಾಟದಲ್ಲಿ ತಾನಿಲ್ಲದೆ ಜೂಜಾಟದಲ್ಲಿ ಸೋತ ನಿಮಿತ್ತದಿಂದ 12 ವರ್ಷ ವನವಾಸ 1 ವರ್ಷದ ಅಜ್ಞಾತವಾಸದಲ್ಲಿ ಮುಗಿಸಿಕೊಂಡು ಬಂದ ಮೇಲೆ ಆ ದುರ್ಯೋಧನನ ಪಕ್ಷದಲ್ಲಿ 10 ಲಕ್ಷ ಸೈನ್ಯವನ್ನು ಕೊಟ್ಟು ತಾನು ಏಕಾಕಿಯಾಗಿ ನಿಶಸ್ತ್ರನಾಗಿ ನಿಂತು ಗೀತೆಯ ಯುದ್ಧವನ್ನು ಆಡೋದಿಲ್ಲ ಅಂತ ಹೇಳಿದ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿ 18 ಅಕ್ಷೌಹಿಣಿ ಸೈನ್ಯವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದ ಪರಮಾತ್ಮ ಕೊನೆಗೆ ತಾನೇ 15 ವರ್ಷಗಳವರೆಗೆ ಅದ್ಭುತವಾದಂತಹ ಯಜ್ಞವನ್ನು ಮಾಡಿಸಿ ಪಾಂಡವರಿಂದ ತಾನು 12 ವರ್ಷಗಳವರೆಗೆ ಯಜ್ಞವನ್ನು ಮಾಡಿ ಪರಮಾತ್ಮ ಪರಂಧಾಮಕ್ಕೆ ಹೋಗುವುದಕ್ಕೆ
ಉನ್ಮತ್ತರಾಗಿರುವ ಯಾದವರನ್ನ ಬ್ರಾಹ್ಮಣರಿಂದ ಶಾಪ ಕೊಡಿಸಿ ಅವರಲ್ಲಿ ಪರಸ್ಪರವಾಗಿ ಜಗಳದಿಂದ ಅವರಿಗೆ ಯುದ್ಧವನ್ನು ಮಾಡಿಸಿ ಸಂಹಾರ ಮಾಡಿಸಿ ತಾನು ಪಿಪ್ಪಲ ತರುವಿನ ಕೆಳಗೆ ಕೂತಾಗ ಜರವ್ಯಾಧ ಬಿಟ್ಟ ಬಾಣವನ್ನು ನಿಮಿತ್ತ ಮಾಡಿಕೊಂಡು ಭೌತಿಕ ದೇಹವನ್ನು ಸೃಷ್ಟಿ ಮಾಡಿ ತನ್ನ ದೇಹವನ್ನು ತ್ಯಾಗ ಮಾಡಿದ ನಾಟಕ ಮಾಡಿದ ತಕ್ಷಣಕ್ಕೆ ಅರ್ಜುನಾದಿ ಪಾಂಡವರೆಲ್ಲರೂ ಕೂಡ ಮತ್ತೆ ಮಹಾಪ್ರಸ್ಥಾನ ಮಾಡಿ ಸ್ವರ್ಗಕ್ಕೆ ಹೋಗ್ತಾರೆ. ಇಂಥ ಅದ್ಭುತ ಕಥೆಯನ್ನು ಮೆರೆದ ಸ್ವಾಮಿ ಪರಮಾತ್ಮ ಶ್ರೀಕೃಷ್ಣನಿಗೆ ಅನಂತ ನಮಸ್ಕಾರಗಳು. ವಸುದೇವನಿಗೆ ನಾರದರು ಅದ್ಭುತವಾದ ಉಪದೇಶವನ್ನು ಮಾಡ್ತಾರೆ. ಜಾಯಂತೆಯರು ಜಯಂತಿ ಋಷಭ ಇವರ ಮಕ್ಕಳಾಗಿ ಕವಿಹರಿ ಅಂತರಿಕ್ಷ ಪಿಪ್ಪಲಾದ ಪ್ರಬುದ್ಧ ಅಂತನ್ನುವ 9 ಜನ ಉಪದೇಶ ಮಾಡಿದ ಅದ್ಭುತವಾದ ಉಪದೇಶ. ಅದಾದ ಮೇಲೆ ಉದ್ಧವನಿಗೆ ಶ್ರೀಕೃಷ್ಣ ಪರಮಾತ್ಮ ಮಾಡುವ ಉಪದೇಶ. ಆ ಉಪದೇಶದ ಮಧ್ಯದಲ್ಲಿ ನಾನಾ ವಿಧವಾದ ಭಿಕ್ಷುಗೀತ ಅಹಿಲಗೀತ ಇತ್ಯಾದಿ ಗೀತೆಗಳನ್ನೆಲ್ಲವನ್ನು ಹೇಳಿ ಪರಮಾತ್ಮ ಉದ್ಧವನಿಗೆ ತತ್ವೋಪದೇಶ ಮಾಡಿದ ಕಥೆಯನ್ನು ಮುಂದೆ ಏಕಾದಶ ಸ್ಕಂಧದಲ್ಲಿ ಹೇಳ್ತಾರೆ. ಇಂಥ ಪರಮಾತ್ಮ ಕೊನೆಗೆ ಪರಂಧಾಮಕ್ಕೆ ಹೋದ ಮೇಲೆ ಆಮೇಲೆ 12ನೇ ಸ್ಕಂಧದಲ್ಲಿ ಎಲ್ಲ ಮುಂದಿನ ವಂಶ ಕಲಿಯುಗದೊಳಗೆ ಎಂಥ ರಾಜರಾಗ್ತಾರೆ, ಎಂಥ ಭ್ರಷ್ಟರು, ಧರ್ಮ ಹೇಗೆ ಹಾನಿಯಾಗ್ತದೆ ಇವುಗಳನ್ನೆಲ್ಲ ತಿಳಿಸ್ತಾರೆ. 12 ದ್ವಾದಶ ಆದಿತ್ಯರು, ತಿಂಗಳಿಗೊಬ್ಬ ಆದಿತ್ಯ ಇದ್ದಾನೆ. ಅವನವನು ಅಲ್ಲಲ್ಲಿ ನಮ್ಮ ವಿದ್ಯಾಪೀಠವೂ ಹಾಗೆ ನಡೀತದೆ, ತಿಂಗಳಿಗೊಬ್ಬ ಮ್ಯಾನೇಜರ್. ಹಾಗೆ ಸೂರ್ಯನೂ ಕೂಡ ಒಬ್ಬನೇ ಸೂರ್ಯನಲ್ಲ, ತಿಂಗಳಿಗೊಬ್ಬ ಸೂರ್ಯ. ಆ ಮಾಸಾಭಿಮಾನಿ ದೇವತೆಯೂ ಬೇರೆ, ಮಾಸ ನಿಯಾಮಕ ದೇವತೆ ಸೂರ್ಯನೂ ಬೇರೆ ಬೇರೆ. ಅಂತಹ ಸೂರ್ಯಚಕ್ರ ಆ ಭಚಕ್ರವನ್ನು ಹೇಳ್ತಾರೆ, ಲಯವನ್ನು ಹೇಳ್ತಾರೆ. ನಿತ್ಯ ಲಯ, ನೈಮಿತ್ತಿಕ ಲಯ, ಪ್ರಾಕೃತ ಲಯ ಇತ್ಯಾದಿಯಾಗಿರುವಂತಹ ಲಯಗಳನ್ನೆಲ್ಲ ಹೇಳ್ತಾರೆ. ಬ್ರಹ್ಮಾಂಡದ ಲಯ, ಪರಮಾತ್ಮ ನಾಶ ಮಾಡುವ ಬಗೆ ಎಲ್ಲವನ್ನು ಹೇಳಿ ಈ ಲಯವನ್ನು ನೋಡಬೇಕೆಂದು ಅಪೇಕ್ಷೆ ಪಟ್ಟ ಮಾರ್ಕಂಡೇಯರಿಗೆ ಭಗವಂತ ಅದ್ಭುತವಾದ ಲಯವನ್ನು ದರ್ಶನ ಮಾಡಿಸಿ ತನ್ನ ಹೊಟ್ಟೆಯಲ್ಲಿ ಹಾಕಿ ಮತ್ತೆ ಹೊರಗೆ ತಂದು ಎಲ್ಲ ಮಾಡಿ ಆ ಪರಮಾತ್ಮ ಮಾರ್ಕಂಡೇಯರಿಗೆ ಅನುಗ್ರಹವನ್ನು ಮಾಡ್ತಾನೆ. ಇಂಥದ್ದು ಭಗವಂತನ ಮಹಿಮೆ. ಕೇಳಿದೆಯಾ ಅಂತ ಶುಕಾಚಾರ್ಯರು ಕೇಳ್ತಾ ಇರುವಾಗಲೇ ತಕ್ಷಕ ಬಂದಿಲ್ಲ ಅಂತ ಆಲೋಚನೆ ಮಾಡ್ತಿದ್ದ. ತಕ್ಷಕ ಸಣ್ಣ ಹಣ್ಣಿನೊಳಗೆ ಅತೀ ಸಣ್ಣ ಕ್ರಿಮಿಯ ರೂಪದಲ್ಲಿ ಬಂದವನೇ ಬಂದು ಅವನು ಆ ಕೈಯಲ್ಲಿ ಹಣ್ಣನ್ನು ತೆಗೆದುಕೊಂಡು ಈ ಈ ಹುಳವಾದರೂ ನನ್ನನ್ನು ಕಚ್ಚಲಿ ಅಂತ ಅಪೇಕ್ಷೆ ಪಡ್ತಾನೆ. ಸೂರ್ಯಾಸ್ತದ ಹೊತ್ತಿಗೆ 7ನೇ ದಿವಸ ಅದೇ ಹುಳ ತಕ್ಷಕ ಚಿಕ್ಕ ರೂಪದಲ್ಲಿ ಬಂದಿದ್ದ, ದೊಡ್ಡ ರೂಪವನ್ನು ತಾಳಿ ಕುತ್ತಿಗೆಗೆ ಕಚ್ಚಿದ, ಭಸ್ಮವಾಗಿದೆ. ಶುಕಾಚಾರ್ಯರು ಅಷ್ಟೊತ್ತಿಗೆ ಹೇಳಿದ್ರು ಧ್ಯಾನವನ್ನು ಮಾಡ್ತಾ ಇರುವಂತ. ಅವನು ಧ್ಯಾನಮಗ್ನಾಗಿದ್ದ, ದೇಹದ ಮೇಲೆ ಅಭಿಮಾನ ಬಿಟ್ಟಿದ್ದ, ಭಗವಂತನ ಪಾದಾರವಿಂದ ಸ್ಮರಣ ಮಾಡ್ತಾ ಇದ್ದ. ಹಾಗಾಗಿ ಅಷ್ಟೊತ್ತಿಗೆ ಶುಕಾಚಾರ್ಯರೆಲ್ಲರೂ ಋಷಿಗಳೆಲ್ಲ ಆಶೀರ್ವಾದ ಮಾಡಿ ಅವನಿಗೆ ಸದ್ಗತಿಯಾಗಲಿ ಅಂತ ಆಶೀರ್ವಾದ ಮಾಡಿದ್ರು. ಕೊನೆಗೆ ಪರೀಕ್ಷಿತ್ ರಾಜ ಭಗವಂತನ ಪಾದಾರವಿಂದಗಳನ್ನು ನೆನೆಸಿ 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 ಕೊನೆಗೆ ಹೋದದ್ದೆಲ್ಲಿಗೆ ಭಗವಂತನ ಪಾದಗಳಿಗೇ ನೇರವಾಗಿ ವಿಮಾನಾರೂಢನಾಗಿ ಪರಮಾತ್ಮನ ಬಳಿಯಲ್ಲಿ ಹೋದ. ಪರಮಾತ್ಮನ ಪಾದಗಳಲ್ಲಿ ಸೇರಿದ. ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ. ಇಂಥ ಅದ್ಭುತವಾಗಿದೆಯಪ್ಪ. ಇದು ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಹೇಳಿದ ಭಾಗವತದ ಉಪದೇಶದ ಸಾರಾಂಶ. ಇಂಥದ್ದನ್ನು ಸಂಕ್ಷೇಪವಾಗಿ ಆಗಲಿ ವಿಸ್ತಾರವಾಗಿ ಆಗಲಿ ಕೇಳಿದರೆ ಮಹಾಪುಣ್ಯವೇ. ಜ್ಞಾನ ಬರುವುದು ವಿಸ್ತಾರದಿಂದ, ಅದರಲ್ಲಿ ವಿವಾದವಿಲ್ಲ. ಆದ್ದರಿಂದ ಈ 7 ದಿನ ಭಾಗವತವನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ದು ಮಾತ್ರ. ಭಾಗವತ ತುಂಬ ಕಠಿಣ. ಆ ಭಾಗವತವನ್ನು ಹೇಳುವುದು ಅಂತನ್ನೋದು ಅದೊಂದು ದೊಡ್ಡ ಪರೀಕ್ಷೆ, ನಿಜವಾಗಿ ದೊಡ್ಡ ಪರೀಕ್ಷೆ. ಆದರೂ ಅದನ್ನು ಹೇಳದೇ ಇರಲಿಕ್ಕಂತೂ ಆಗೋದಿಲ್ಲ. ಹೇಳಬೇಕು, ಹೇಳ್ತೇವೆ. ಹೇಳುವಾಗ ಎಷ್ಟೋ ತಪ್ಪುಗಳಾಗ್ತವೆ, ಎಷ್ಟೋ ತಪ್ಪುಗಳೋ ಅಥವಾ ಬರೀ ತಪ್ಪುಗಳೇ ಹೆಚ್ಚೋ ಗೊತ್ತಿಲ್ಲ, ಅಂತೂ ಆಗ್ತವೆ. ಅವುಗಳನ್ನು ಭಗವಂತ ಕ್ಷಮೆ ಮಾಡ್ತಾನೆ. ಅನುವ್ಯಾಖ್ಯಾನೋಕ್ತವಾಗಿರುವ ಸಿದ್ಧಾಂತವನ್ನು ಬಿಡದೆ ಹೇಳಿದ್ದಕ್ಕಾಗಿ ಭಗವಂತ ಕ್ಷಮೆ ಮಾಡ್ತಾನೆ, ಗುರುಗಳು ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾರೆ. ಕೊನೆಯ ಮಾತನ್ನು ಓದಿ ಭಗವಂತನಿಗೆ ಸಮರ್ಪಣೆ ಮಾಡೋಣ. ಸಂಕೀರ್ತ್ಯಮಾನೋ ಭಗವಾನನಂತಹ ಶ್ರುತಾನುಭಾವೋ ವ್ಯಸನಂ ಹಿ ಪುಂಸಾಂ ಪ್ರವಿಶ್ಯ ಚಿತ್ತಂ ವಿಧುನೋತ್ಯಶೇಷಂ ಯಥಾ ತಮೂರ್ಖೋ ಅಭ್ರಮಿವಾತಿ ಪಾತಃ.